ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿವಸ ಆಗಿತ್ತು ಯೂಟ್ಯೂಬ್ಗೆ ಬರದೇನೆ. ಸ್ವಲ್ಪ ಪರ್ಸ್ನಲ್ ಇಶ್ಯೂಸು, ಪರ್ಸ್ನಲ್ ಕಾರಣಗಳಿಂದ ನಾನು ಯೂಟ್ಯೂಬ್ ಕಡೆ ಅಷ್ಟೇನು ಗಮನ ಹರಿಸಿರಲಿಲ್ಲ. ಸೊ ಎನಿವೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್. ಏನು ವಿಷಯ ಅಂತ ಅಂದರೆ, ಬೆಳ್ಳಿ ರಥ ಸಮರ್ಪಣೆ. ಡಾಕ್ಟರ್ ಕೆ.ವಿ. ರೇಣುಕಪ್ರಸಾದ್ ಕುರುಂಜಿ ಹಾಗೂ ಅವರ ಮನೆಯವರಿಂದ ಸುಬ್ರಹ್ಮಣ್ಯದಲ್ಲಿರುವಂತಹ ನಾಗದೇವರಿಗೆ ಅವರು ಒಂದು ಅದ್ಭುತವಾದ ಬೆಳ್ಳಿ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದು ಕೋಟೇಶ್ವರದಿಂದ, ಅಂದರೆ ಕೋಟೇಶ್ವರದಲ್ಲಿ ಜಕಣಾಚಾರಿ ಪ್ರಶಸ್ತಿ ವಿಜೇತರಾದಂತಹವರು ಹಾಗೂ ಸುಮಾರು ಹಲವಾರು ಶಿಲ್ಪಿಗಳು ಇದನ್ನು ಕೆತ್ತನೆ ಮಾಡಿ ಕೋಟೇಶ್ವರಕ್ಕೆ ನಮ್ಮ ಒಂದು KVG ಇಂಜಿನಿಯರಿಂಗ್ ಹಾಗೂ ಪಾಲಿಟೆಕ್ನಿಕ್ ಕಾಲೇಜಿನ ಹಲವಾರು ವಾಲಂಟಿಯರ್ಸ್ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲರೂ ಹೋಗಿ ಅಲ್ಲಿಂದ ಕೋಟೇಶ್ವರದಿಂದ ಮಂಗಳೂರು ಮಾರ್ಗವಾಗಿ, ನಂತರ ಪುತ್ತೂರು ಆಗಿ, ನಂತರ ಸುಳ್ಯಕ್ಕೆ ಬಂದಿರುವಂಥದ್ದು. ಬರುವಂತಹ ದಾರಿಯಲ್ಲಿ ಹಲವಾರು ದೇವಸ್ಥಾನಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ನಾವು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀರಿ. ನಾನು ಕೂಡ ಆ್ಯಸ್ ಎ ವಾಲಂಟಿಯರ್ ಆಗಿ ತುಂಬ ಒಂದು 6 ಗಂಟೆಯಿಂದ ವೆಯ್ಟ್ ಮಾಡಿ ಕೊನೆಗೆ ಸುಮಾರು 9:30 ಹೊತ್ತಿಗೆ ಸುಳ್ಯವನ್ನು ತಲುಪುತ್ತೆ. ಇಲ್ಲಿ ನಾವು ನಮ್ಮ ಎಲ್ಲ ಸ್ಟಾಫ್ಸು, ನಮ್ಮ KVG ಕ್ಯಾಂಪಸ್ನ ಸ್ಟಾಫ್ಸು ಹಾಗೂ ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಾ ಇದ್ವಿ. ಸೊ 9:30ಗೆ ಆ ಒಂದು ಬೆಳ್ಳಿ ರಥ ಸುಳ್ಯವನ್ನು ಧಾವಿಸುತ್ತೆ. ನಂತರ ಇಲ್ಲಿಂದ ಇದನ್ನು ಭವ್ಯ ಮೆರವಣಿಗೆಯೊಂದಿಗೆ ಇದನ್ನು ಸುಳ್ಯದ ಹಲವಾರು ಟ್ರಾಫಿಕ್ಗಳು ಇದ್ದರೂ ಕೂಡ ಆ ಒಂದು 9:30, 10 ಗಂಟೆ ಅಂತ ಸಂದರ್ಭದಲ್ಲಿ ಇದನ್ನು ನಂತರ ಸುಳ್ಯದ ಬೀದಿಯಲ್ಲಿ ತೆಗೆದುಕೊಂಡು ಹೋಗಿ ನಂತರ ಚೆನ್ನಕೇಶವ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಇದಕ್ಕೆ ಒಂದು ಪೂಜೆಯನ್ನು ಮಾಡಿ ನಂತರ ಸುಮಾರು 11 ಗಂಟೆ, 11:30, 12 ಗಂಟೆಯ ಸಂದರ್ಭದಲ್ಲಿ ಇದನ್ನು ಗುತ್ಯಮ್ಮ ದೇವಸ್ಥಾನಕ್ಕೆ, ಕಾಂತಮಂಗಲದಲ್ಲಿರುವಂತಹ ಗುತ್ಯಮ್ಮ ದೇವಸ್ಥಾನಕ್ಕೆ ದೇವರನ್ನು ತಗೊಂಡು ಹೋಗಿ ನಂತರ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲೇ ಒಂದು ದಿವಸ ಇದ್ದು ನಂತರ ದೇವರನ್ನು 5ನೇ ತಾರೀಕು ಬೆಳಿಗ್ಗೆ ಭವ್ಯ ಮೆರವಣಿಗೆಯೊಂದಿಗೆ ಸಿಂಗಾರಗೊಳಿಸಿ ಅದನ್ನು ನಮ್ಮ KVG ಸರ್ಕಲ್, KVG ಕ್ಯಾಂಪಸ್ಗೆ ತಂದು ಹಲವಾರು ಕಲಾವಿದರ ತಂಡದೊಂದಿಗೆ, ಅದೇ ರೀತಿ ಟ್ಯಾಬ್ಲೋಗಳೊಂದಿಗೆ ನಂತರ ಸುಬ್ರಹ್ಮಣ್ಯಕ್ಕೆ ಇದೇ ಸುಳ್ಯದ ಬೀದಿ
KVG ಕ್ಯಾಂಪಸ್ನಿಂದ ನಂತರ ಸುಳ್ಯದ ಒಂದು ನಗರದ ಒಂದು ಬೀದಿಗಾಗಿ ನಂತರ ಅಲ್ಲಿಂದ ತಗೊಂಡು ಹೋಗುವಂಥದ್ದು ಎಲ್ಲಿಗೆ ಅಂದರೆ ಸುಬ್ರಹ್ಮಣ್ಯಕ್ಕೆ ತಗೊಂಡು ಹೋಗುವಂಥದ್ದು. ಸುಳ್ಯ ಟ್ರಾಫಿಕ್ ಇದ್ದರೂ ಕೂಡ ಅದ್ಭುತವಾಗಿ ಸುಮಾರು 250ರಿಂದ 300ರಷ್ಟು ಸ್ಟೂಡೆಂಟ್ ವಾಲಂಟಿಯರ್ ಸ್ವಯಂ ಸೇವಕರಿದ್ದರು. ಅದೇ ರೀತಿ ಪ್ರತಿಯೊಬ್ಬ ಕೂಡ ಸ್ಟಾಫ್ ಕೂಡ ಇದರಲ್ಲಿ ಅದ್ಭುತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಲ್ಲಿಂದ ಕಾಲ್ನಡಿಗೆಯ ಮುಖಾಂತರ ಪೈಚಾರಿಗೆ ನಾವು ತೆರಳಿ ನಂತರ ಅಲ್ಲಿಂದ ಬಸ್ ಫೆಸಿಲಿಟಿ ಇತ್ತು. ನಂತರ ನಾವು ಪೈಚಾರು ಮುಖಾಂತರವಾಗಿ ಗುತ್ತಿಗಾರು ಮುಖಾಂತರವಾಗಿ ಅದ್ಭುತವಾದ ಮೆರವಣಿಗೆ ಎಲ್ಲಲ್ಲಿ ಕೂಡ ಅದ್ಭುತವಾಗಿ ಎಲ್ಲರನ್ನು ಸ್ವಾಗತಿಸಿ ಕಳಸ ಹಿಡಿಯುವುದರ ಮುಖಾಂತರ ಪ್ರತಿಯೊಂದು ಊರಿನಲ್ಲಿ ಕೂಡ ಬೆಳ್ಳಿ ರಥವನ್ನು ಸ್ವಾಗತ ಮಾಡ್ತಾಯಿದ್ರು. ಪ್ರಸಾದರು ಶ್ರೀ ಕುರುಂಜಿಯ ಕುಲದೀಪ ಬೆಳ್ಳಿಯ ರಥವನೇ ನಿನಗೊಪ್ಪಿಸುವರು ಬೆಳಗಿಸಿ ನೀಗಿಸು ಭವತಾಪ ತೇರಲಿ ಕುಳಿತ ನಿನ್ನಯ ಕಾಣಲು. 11:15 ಸುಳ್ಯದಿಂದ ಹೊರಡಂತಹ ಬೆಳ್ಳಿ ರಥ ಕೊನೆಗೆ ಸುಬ್ರಹ್ಮಣ್ಯವನ್ನು ತಲುಪುವಷ್ಟರಲ್ಲಿ ಗಂಟೆ ಸುಮಾರು 4ರಿಂದ 5 ಗಂಟೆ ಆಗಿತ್ತು. ನಾವು ಕೂಡ ಆ್ಯಸ್ ಎ ವಾಲಂಟಿಯರ್ ಆಗಿ ಹೋಗಿದ್ವಿ. ಅಲ್ಲಿ ಅದ್ಭುತವಾಗಿ ರಮಣೀಯವಾಗಿ ನಮ್ಮನ್ನು ಅಲ್ಲಿ ಸ್ವಾಗತ ಮಾಡ್ತಾಯಿದ್ರು. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಸ್ ಎ ವಾಲಂಟಿಯರ್ ಆಗಿ ಹೋಗಿದ್ದು ನಾನು ಒಂದು ಸುಬ್ರಹ್ಮಣ್ಯ ದೇವಸ್ಥಾನನ ಕೂಡ ಕಣ್ತುಂಬಿಕೊಂಡೆ. ಅದ್ಭುತವಾಗಿ ಸ್ವಾಗತ ಮಾಡಿದರು. ಊಟ ಕೂಡ ಅಲ್ಲೇ ಮಾಡಿಕೊಂಡು ನಂತರ ವಾಪಸ್ಸು ಇಲ್ಲಿಗೆ ತಲುಪುವಷ್ಟರಲ್ಲಿ ಟೈಮು 9 ಗಂಟೆ ಆಗಿತ್ತು. ಗಜಪಡೆಯ ಮುಖಾಂತರ ವಿವಿಧ ಸಾಂಸ್ಕೃತಿಕ ನೃತ್ಯಗಳ ಮುಖಾಂತರ ನಮ್ಮನ್ನು ಅಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮ್ಮನ್ನು ಅದ್ಭುತವಾಗಿ ಸ್ವಾಗತ ಮಾಡಿದರು. ಅಲ್ಲಿ ಕೂಡ ರಾಜಮಾರ್ಗದಲ್ಲಿ ಗಜಪಡೆಯೊಂದಿಗೆ ನಾವು ದೇವಸ್ಥಾನವನ್ನು ತಲುಪಿ ಅಲ್ಲಿ ಒಂದು ದೇವರ ದರ್ಶನವನ್ನು ಪಡ್ಕೊಂಡು ಇದೇ 10ನೇ ತಾರೀಕು ಕೂಡ ಇದೆ ಸಮರ್ಪಣೆ ಮಾಡುವಂತಹ ದಿನಾಂಕ. 10ನೇ ತಾರೀಕು ಕೂಡ ನಂತರ ಹೋಗಬೇಕು. ಅಲ್ಲಿರೋ ಅಪ್ಡೇಟ್ಸ್ನ ಕೂಡ ನಾನು ಯೂಟ್ಯೂಬ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮನ್ನು ಯಾವ ರೀತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ನಮ್ಮನ್ನು ಸ್ವಾಗತ ಮಾಡಿದ್ರು ಅನ್ನೋದನ್ನ ನೋಡಿ. ಸುಬ್ರಹ್ಮಣ್ಯ ದಿವ್ಯ ಕ್ಷೇತ್ರವನ್ನ ಪ್ರವೇಶ ಮಾಡಿದೆ. ನೂತನವಾಗಿರುವಂತಹ ರಾಜ್ಯೋತ್ಸವ ಗುರುವಿಜಿ ಮನೆಗರದ ಡಾಕ್ಟರ್ ರೇಣುಕಾ ಪ್ರಸಾದ್ ಮತ್ತು ಮನೆಯವರಿಂದ ಕೊಡಲ್ಪಡುವಂತಹ ರಾಜ್ಯೋತ್ಸವ ರಥ ಸುಬ್ರಹ್ಮಣ್ಯನ ಪುರವನ್ನ ಪ್ರವೇಶ ಮಾಡಿದೆ. 10ನೇ ತಾರೀಕು ಸೋಮವಾರದಂದು ವೈದಿಕ ಕಾರ್ಯಕ್ರಮಗಳೊಂದಿಗೆ ಸಮರ್ಪಣೆಯಾಗಲಿದೆ.